ನೀವು ಕಾಕಾ ಪಾಟೀಲ್ಗೂ ಫ್ರೀ, ಮಾದೇವಪ್ಪಂಗೂ ಫ್ರೀ ಅಂತ ಹೇಳಿ ದೊಡ್ಡ ಲಾರ್ಜ್ ಸ್ಕೇಲ್ ಅನ್ನ ಮಾಡಿ ಏನು ಹೊರಟು ಅದರ ಅವಾಂತರಗಳು ಬೇರೆ ಬೇರೆ ಕಡೆಗಳಲ್ಲಿ ಅದರ ರಿಫ್ಲೆಕ್ಟ್ ಆಗ್ತಾ ಇದೆಯಲ್ಲ. ಈ ಹಿನ್ನೆಲೆಯಲ್ಲಿ ರಾಜ್ಯವನ್ನ ಸಬ್ಸಿಡಿ ರಾಜ್ಯವನ್ನಾಗಿ ಮಾಡಬೇಡಿ, ರಾಜ್ಯವನ್ನ ಅವಕಾಶದ ರಾಜ್ಯವನ್ನಾಗಿ ಮಾಡಿ, ರಾಜ್ಯವನ್ನ ಅಭಿವೃದ್ಧಿ ರಾಜ್ಯವನ್ನಾಗಿ ಮಾಡಿ, ರಾಜ್ಯ ಸಬ್ಸಿಡಿ ರಾಜ್ಯ ಆಗಬಾರದು, ರಾಜ್ಯ ಸಾಧನೆಯ ರಾಜ್ಯ ಆಗಬೇಕು ಅಂತೇಳಿ ನಾನು ಹೇಳಲಿಕ್ಕೆ ಕೊಟ್ಟಿದ್ದು. ಆ ಹಿನ್ನೆಲೆಯಲ್ಲಿ 14% ಅನ್ನ ಸಬ್ಸಿಡಿಗೆ ನಾವೇನು ಬಳಕೆ ಮಾಡ್ಕೊಳ್ತಾ ಇದ್ದೀವಿ, ಇದ್ರ ಬಗ್ಗೆ ಎಲ್ಲರೂ ಒಂದ್ಸರಿ ಮರುಚಿಂತನೆ ಮಾಡುವಂತ ಅಗತ್ಯತೆ ಇದೆ. ನೀವು ತಲಾ ಆದಾಯ ಉಳಿದೆಲ್ಲದೂ ಕೂಡ ತಲಾ ಆದಾಯದಲ್ಲಿ ಬೆಂಗಳೂರು ಎಷ್ಟು, ಗುಲ್ಬರ್ಗ ಎಷ್ಟು, ರಾಯಚೂರು ಎಷ್ಟು, ಇವೆಲ್ಲವೂ ಕೂಡ ಒಂದ್ಸರಿ ಚರ್ಚೆ ಆಗಬೇಕು. ಯಾಕೆಂತ ಹೇಳಿದ್ರೆ ನಂಜುಂಡಪ್ಪ ವರದಿ, ಗೋವಿಂದರಾಜ್ ವರದಿ ಇವೆಲ್ಲವೂ ಕೂಡ ಒಂದ್ಸರಿ ಚರ್ಚೆಗೆ ತೆಗೆದುಕೊಳ್ಳೋಣ, ಏನು ತೊಂದರೆ ಇಲ್ಲ. ಮಾನ್ಯ ಅಧ್ಯಕ್ಷೆ, ನಾನು ಹೇಳಿಕೊಟ್ಟಿದ್ದು ಕೊನೆಯದು, ಆದ್ಯತಾ ವಲಯಗಳನ್ನ ಸರ್ಕಾರ ಯಾವ ರೀತಿ ಕಡೆಗಣಿಸ್ತಾ ಬರ್ತಾ ಇದೆ, ಅದರ ದೂರಗಾಮಿ ಪರಿಣಾಮಗಳು ಬೇರೆ ಬೇರೆ ಆಗುತ್ತೆ ಅಂತ ಈ ಹಿಂದೆನೂ ಕೂಡ ಉಲ್ಲೇಖ ಆಗಿತ್ತು. ನೀವು ಬೇರೆ ರಾಜ್ಯಗಳು ಶಿಕ್ಷಣ ಕ್ಷೇತ್ರಕ್ಕೆ ಎಷ್ಟು ಖರ್ಚು ಮಾಡ್ತಾ ಇದೆ, ಗ್ರಾಮೀಣ ಅಭಿವೃದ್ಧಿಗೆ ಬೇರೆ ರಾಜ್ಯಗಳು ಎಷ್ಟು ಖರ್ಚು ಮಾಡ್ತಾ ಇದೆ, ನಾವು ಎಷ್ಟು ಖರ್ಚು ಮಾಡ್ತಾ ಇದೀವಿ. ನೀವು ಬಜೆಟ್ ನಲ್ಲಿ ಇಟ್ಟಂತ ಹಣ ಖರ್ಚಾಗದಲೇನೆ 3 ಬಜೆಟ್ ನಲ್ಲಿ ಅದನ್ನೇ ಹೇಳ್ತಾ ಹೇಗೆ ಬಂದಿದ್ದೀರಿ. ನೀವು ಪ್ರಗತಿ ಪಥ, ಕಲ್ಯಾಣ ಪಥಗಳನ್ನ 2023 ಬಜೆಟ್ ಇಂದನೂ ಹೇಳ್ತಾ ಬಂದಿದ್ದೀರಿ, ಇನ್ನೂ ಟೆಂಡರೇ ಆಗಲಿಲ್ಲ. ಕೆಪಿಎಸ್ಸಿ ಸ್ಕೂಲ್ಗಳ ಬಗ್ಗೆ ನೀವು ಉಲ್ಲೇಖ ಮಾಡಿದ್ರಿ. ಕೆಪಿಎಸ್ಸಿ ಸ್ಕೂಲ್ ಇವತ್ತಲ್ಲ, ಈ ಬಜೆಟ್ ಅಲ್ಲ, ಲಾಸ್ಟ್ 3 ಇಯರ್ಸ್ ಬಜೆಟ್ ಅಲ್ಲೂ ಕೂಡ ಹೇಳಿದ್ರಿ. ಇವತ್ತಿನ ತನಕ ಕೆಪಿಎಸ್ಸಿ ಶಾಲೆಗಳು ಘೋಷಣೆ ಆಯಿತು, ಕೆಪಿಎಸ್ಸಿ ಶಾಲೆಗಳಿಗೆ ದುಡ್ಡಲ್ಲಿ ಕೊಟ್ಟಿದ್ದೀರಿ. ಯಾವ ಕೆಪಿಎಸ್ಸಿ ಶಾಲೆಗಳ ಅನುದಾನ ಕೊಟ್ಟದ ಸ್ಟ್ರೆಂಥನ್ ಮಾಡಿದಿರಿ? ಯಾವ ಹೊಸ ಶಿಕ್ಷಕರ ನೇಮಕಾತಿ ಆಗಿದೆ? ಆರೋಗ್ಯ ಇಲಾಖೆಗೆ ಹೊಸ ವೈದ್ಯರ ನೇಮಕಾತಿಯೋ ಅಥವಾ ಹೊಸ ಹಾಸ್ಪಿಟಲ್ಗಳು ಎಲ್ಲಿ ಪ್ರಾರಂಭ ಆಗಿದೆ? ಆಸ್ಪತ್ರೆಗಳನ್ನ ಸ್ಟ್ರೆಂಥನ್ ಮಾಡಲಿಕ್ಕೆ ಸರ್ಕಾರ ಏನ್ ಕ್ರಮ ತಗೊಂಡಿದೆ? 3 ಬಜೆಟ್ ನಲ್ಲಿ ಯಥಾ ಪ್ರಕಾರ ಅವತ್ತೇನು ಹೇಳಿದ್ರಿ, ಶಬ್ದಗಳು ಬದಲಾಗಿದೆ, ಅದಕ್ಕೆ ವ್ಯಾಕರಣ ತಜ್ಞ ಅಂತ ಹೇಳಿದ್ದು. ಶಬ್ದಗಳು ಬದಲಾಗಿದೆ, ಆದ್ರೆ ಯೋಜನೆಗಳು ಅಮೌಂಟ್ ಇಟ್ಟಿದ್ದೀರಿ, ಇನ್ನು ಟೆಂಡರ್ ಪ್ರಕ್ರಿಯೆಯಲ್ಲಿದೆ, ಕ್ಯಾಬಿನೆಟ್ ಅನುಮೋದನೆಯಲ್ಲಿದೆ, ಆರ್ಥಿಕ ಇಲಾಖೆ ಅನುಮೋದನೆಯಲ್ಲಿದೆ ಅಂತ ಹೇಳ್ತಾ ಒಂದೇ ಯೋಜನೆಯನ್ನ 3 ಬಜೆಟ್ ನಲ್ಲಿ ಹೇಳಿರುವಂತ ಉದಾಹರಣೆಗಳು ನನ್ನ ಕಣ್ಮುಂದೆ ಇದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಇವತ್ತು ಯೋಜನೆ, ಅನುದಾನ ಮತ್ತು ಅನುಷ್ಠಾನ ಇದು ಒಂದಕ್ಕೊಂದು ಕೊಂಡಿಯಾಗಿ ಕೆಲಸ ಮಾಡಿದ್ರೆ ಮಾತ್ರ ಬಜೆಟ್ ಪರಿಪೂರ್ಣ ಆಗಲಿಕ್ಕೆ ಸಾಧ್ಯ ಇದೆ. ಮಾನ್ಯ ಅಧ್ಯಕ್ಷೆ, ಮುಖ್ಯಮಂತ್ರಿಗಳು ರೇಷ್ಮೆ ಶಾಲನ್ನ ಹೆಗಲ ಮೇಲೆ ಹಾಕೊಂಡು ತಿರುಗ್ತಾರೆ, ಮಾನ್ಯ ಉಪಮುಖ್ಯಮಂತ್ರಿಗಳು ಬ್ರಾಂಡೆಡ್ ಶಾಲೆಗಳನ್ನು ಹಾಕೊಂಡು ತಿರುಗ್ತಾ ಇದ್ದಾರೆ. ತಿರುಗಿ, ತೊಂದರೆ ಇಲ್ಲ. ನೀವು ಬ್ರಾಂಡೆಡ್ ಶಾಲೆಗಳನ್ನು ಹೆಗಲ ಮೇಲೆ ಹಾಕೊಂಡು ತಿರುಗ್ತಿದ್ದೀರಿ, ಮುಖ್ಯಮಂತ್ರಿಗಳು ರೇಷ್ಮೆ ಶಾಲೆನ ಹೆಗಲ ಮೇಲೆ ಹಾಕೊಂಡು ತಿರುಗ್ತಾ ಇದ್ದೀರಿ. ರಾಜ್ಯದ ಜನರ ಹೆಗಲ ಮೇಲೆ ಸಾಲ ಹಾಕಿದ್ರಿ, 1,32,000 ಕೋಟಿ ಸಾಲವನ್ನ ರಾಜ್ಯ ಜನರ ಹೆಗಲ ಮೇಲೆ ಹಾಕಿ, ಈಗ ನಾನು ಅಭಿವೃದ್ಧಿ ಹೊಂದಿರುವಂತ ರಾಜ್ಯ ಅಭಿವೃದ್ಧಿ ಆಗುತ್ತೆ ಅಂತಂದ್ರೆ ಅದು ಹೆಂಗೆ ನಾವು ನಂಬಲಿಕ್ಕೆ ಸಾಧ್ಯ ಇದೆ? ಇದನ್ನ ಇವತ್ತು ಸರ್ಕಾರ ಸ್ಪಷ್ಟ ಮಾಡಬೇಕು ಅಂತ ಹೇಳ್ತಾ, ಕೊನೆಯದಾಗಿ ಪರಾಭವ ಸಂವತ್ಸರದಲ್ಲಿ ಈ ಬಜೆಟ್ ನ ಅನುಮೋದನೆಯನ್ನು ನೀವು ಕೇಳ್ತಾ ಇದ್ದೀರಿ. ನಾಳೆ ಉತ್ತರ ಕೊಟ್ಟು ಈ ಬಜೆಟ್ ಒಪ್ಪಿಗೆಯನ್ನು ಕೊಡಬೇಕು ಅಂತೇಳಿ ಸರ್ಕಾರ ಇವತ್ತು ಕೇಳಲಿಕ್ಕೆ ಹೊರಟಿದೆ. ನನಗನ್ಸೋದು, ಸದನ ಅನುಮೋದನೆ ಕೊಡೋದಕ್ಕಿಂತ ಮುಂಚೆನೆ ರಾಜ್ಯದ ಜನರ ದೃಷ್ಟಿಯಿಂದ ಈ ಬಜೆಟ್ ಪರಾಭವಗೊಂಡಿದೆ. ರಾಜ್ಯದ ವಿಶ್ವಾಸವನ್ನು ಗಳಿಸೋದ್ರಲ್ಲಿ ಈ ರಾಜ್ಯದ ಬಜೆಟ್ ಪರಾಭವಗೊಂಡಿದೆ. ನಿರುದ್ಯೋಗಿ ಯುವಕರ ಕನಸಿಗೆ ಇದು ಪರಾಭವಗೊಂಡಿದೆ. ದಲಿತರ ನಿರೀಕ್ಷೆಗಳು ಪರಾಭವಗೊಂಡಿದೆ. ಮಹಿಳೆಯರ ಆಶೋತ್ತರಗಳು ಪರಾಭವಗೊಂಡಿದೆ. ರೈತರ ಭರವಸೆಗಳು ಪರಾಭವಗೊಂಡಿದೆ. ಶಾಸಕರ ವಿಶ್ವಾಸವನ್ನು ಗಳಿಸೋದ್ರಲ್ಲಿ ಈ ಬಜೆಟ್ ಪರಾಭವಗೊಂಡಿರುವಂತದ್ದು. ಇವೆಲ್ಲವೂ ಬಿಡಿ, ರೈತರ ದೃಷ್ಟಿಯಿಂದ ಪರಾಭವ ಆಗಿದೆ, ಮಹಿಳೆಯರ ದೃಷ್ಟಿಯಿಂದ ಪರಾಭವ ಆಗಿದೆ, ಯುವಕರ ದೃಷ್ಟಿಯಿಂದ ಪರಾಭವ ಆಗಿದೆ, ದಲಿತರ ದೃಷ್ಟಿಯಿಂದ ಪರಾಭವ ಆಗಿದೆ, ಶಾಸಕರಿಂದ ಪರಾಭವ, ಎಲ್ಲದೂ ಬಿಡಿ, ಉಪಮುಖ್ಯಮಂತ್ರಿಗಳ ಪ್ರೀತಿ ಗಳಿಸೋದ್ರಲ್ಲೂ ಕೂಡ ಈ ಬಜೆಟ್ ಪರಾಭವಗೊಂಡಿರುವಂತದ್ದನ್ನು ನಾನು ನೋಡ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಇಂಥ ಪರಾಭವಗೊಂಡಿರುವಂತಹ ಬಜೆಟ್ ಅನ್ನ ಇಟ್ಕೊಂಡೇ ನೀವು ಹೋಗ್ತೀರಿ ಅಂತಾದ್ರೆ ಈ ಸದನ ಒಪ್ಪಿಗೆ ಆಗೋದಕ್ಕಿಂತ ಮುಂಚೆನೆ ಜನರಿಂದ ತಿರಸ್ಕಾರ ಆಗಿ ಪರಾಭವಗೊಂಡಿರುವಂತಹ ಬಜೆಟ್ ಇದು. ಈ ಪರಾಭವದ ಬಜೆಟ್ ಮುಂದಿನ ಉಪಚುನಾವಣೆಯಲ್ಲೂ ಕೂಡ ನಿಮಗೆ ಪರಾಭವ ಆಗುತ್ತೆ. ನೀವೇನ್ ಹೇಳ್ತಾ ಇದ್ರಿ, 2033 ನಾವೇ ಬಜೆಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರಿ. ಮುಂದಿನ ಚುನಾವಣೆಯಲ್ಲೂ ಕೂಡ ನಿಮಗೆ ಈ ಬಜೆಟ್ ಪರಾಭವಗೊಳಿಸುತ್ತೆ ಅನ್ನುವಂತ ಮಾತನ್ನು ಹೇಳಿ, ಈಗ ಸದನದ ಒಪ್ಪಿಗೆ ಇಲ್ಲ, ರಾಜ್ಯದ ಜನ ಇದನ್ನು ಪರಾಭವಗೊಳಿಸ್ತಾ ಮಾತನ್ನು ಮುಗಿಸ್ತೇನೆ. 28 ನಾವೇ ಬರೋದು, 33